ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಹೇಳ್ತಾ ಇದೆ. ಹಾಗಾದ್ರೆ ಲಾಭವಾಗುವ ಸಾಧ್ಯತೆಗಳು ಯಾವ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈಗಾಗಲೇ ಕರ್ನಾಟಕದಲ್ಲಿ ಏನು ಹೇಳ್ತಾ ಇದೆ ಎಕ್ಸಿಟ್ ಪೋಲ್ಗಳು ಅನ್ನೋದನ್ನ ನಾವು ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ವಿ. ಹಾಗೆ ಎಲ್ಲೆಲ್ಲಿ ಲೂಸ್ ಮಾಡ್ಕೋಬಹುದು ಎನ್ಡಿಎ ಅನ್ನೋದನ್ನು ಕೂಡ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ನಾವು ಮಾತನಾಡಿದ್ವಿ. ಹಾಗಾದ್ರೆ ಗೇನಿಂಗ್ ಫ್ಯಾಕ್ಟರ್ಸ್ ಎಲ್ಲೆಲ್ಲಿವೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಪ್ರಶಾಂತ್, ಎಲ್ಲಿ ಲಾಭಗಳಾಗಬಹುದು ಈ ಬಾರಿ? ನಾನೇನು ಅಂದುಕೊಳ್ತಾ ಇದ್ದೆ ಅಂದರೆ, ಎಲ್ಲಿ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿದೆಯೋ ಕಳೆದ ಬಾರಿ, ಅಲ್ಲಿ ಕೆಲವೊಂದು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಅಂದರೆ ಪಡೆದುಕೊಳ್ಳೋ ರಾಜ್ಯಗಳು ಯಾವ್ಯಾವುದು? ನೋಡಿ, ಬಿ ಜೆ ಪಿಯ ಸಂಘಟನೆ ಕಳೆದ 10 ವರ್ಷಗಳಲ್ಲಿ ಜಾಸ್ತಿ ಮಜಬೂತಾಗಿದೆ. ನಾನು ಮಜಬೂತಾಗಿದೆ ಅಂದ ತಕ್ಷಣ ಅನೇಕರು ಕೇಳ್ಬೋದು, ಎಲ್ಲಿ ನಾಯಕರುಗಳೇ ಕಡಿಮೆ ಆಗಿದ್ದಾರೆ ಅಂತಕ್ಕಂಥದ್ದು. ಆದರೆ ಬಿ ಜೆ ಪಿ ಹೊಸ ಜಾಗೆಗಳಲ್ಲಿ ಹೋಗಿ ಮೋದಿ ಫ್ಯಾಕ್ಟರ್ನ ಫೋರ್ಸ್ ಆಗಿಟ್ಕೊಂಡು ಸಂಘಟನೆಗಳನ್ನು ಕಟ್ಟಿದ್ದರ ಪರಿಣಾಮವಾಗಿ ಹೊಸ ರಾಜ್ಯಗಳಲ್ಲಿ ಬಿ ಜೆ ಪಿಗಳ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇವೆ. ಅಂದರೆ ಎಲ್ಲಿ ಬಿ ಜೆ ಪಿ ಎಸ್ಟಾಬ್ಲಿಷ್ಡ್ ಆಗಿದೆನೋ ಅಲ್ಲಿ ಕೆಲವು ರಾಜ್ಯಗಳಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಬಿ ಜೆ ಪಿಗೂ ತಟ್ತಾ ಇಲ್ಲ ಅಂತಲ್ಲ ಅದರ ಅರ್ಥ. ರಾಜಸ್ಥಾನ, ಹರಿಯಾಣ ಈ ರಾಜ್ಯಗಳಲ್ಲಿ ಬಿ ಜೆ ಪಿ ಏನೊಂದು ಮಜಬೂತಾದ ಪೊಸಿಷನ್ನಲ್ಲಿತ್ತು, ಅಲ್ಲಿ ಸೀಟ್ಗಳು ಕಡಿಮೆ ಆಗ್ತವೆ. ಮಹಾರಾಷ್ಟ್ರ, ಬಿಹಾರ್ ಎನ್ ಡಿ ಎ ಸೀಟ್ಗಳು ಕಡಿಮೆ ಆಗ್ತವೆ. ಬಟ್ ಹೊಸ ರಾಜ್ಯಗಳಲ್ಲಿ ಒಂದು ನಾವೆಲ್ಟಿ ಫ್ಯಾಕ್ಟರ್ ನೋಡಿ, ತೆಲಂಗಾಣ ಕಳೆದ ಬಾರಿ 4 ಸೀಟ್ ಗೆದ್ದಿತ್ತು. ಈ ಬಾರಿ ಸರ್ವೆಗಳು ಹೇಳ್ತಾ ಇವೆ ಕನಿಷ್ಠ 8 ಗರಿಷ್ಠ 12, ದಟ್ ಈಸ್ +4 to 8 ಸೀಟ್ಸ್ ನಿಮ್ಗೆ ಲಾಭ ಆಗ್ಬೋದು. ಅಂದರೆ ಕರ್ನಾಟಕದಲ್ಲಿ ಜನತಾದಳದ ಅವಸಾನದ ಲಾಭ ಏನು ಬಿ ಜೆ ಪಿಗಾಗಿತ್ತೋ, ಬಿ ಆರ್ ಎಸ್ ಅಧಿಕಾರದಿಂದ ಕೆಳಗಿಳಿದ ಮೇಲೆ ಒಂದು ಚಂದ್ರಶೇಖರ್ ರಾವ್ ಅನಾರೋಗ್ಯ, ಕವಿತಾ ಬಂಧನ, ಈ ಎಲ್ಲ ಕಾರಣದಿಂದ ಬಿ ಆರ್ ಎಸ್ ಕೊಲ್ಯಾಪ್ಸ್ ಆಗಿದ್ದರ ಲಾಭ ಬಿ ಜೆ ಪಿಗೆ ಆಗುವಂತೆ ಕಾಣ್ತಾ ಇದೆ ತೆಲಂಗಾಣದಲ್ಲಿ. ಆಂಧ್ರ ಪ್ರದೇಶದಲ್ಲಿ ಈಗ ಬಿ ಜೆ ಪಿ ಜಗನ್ ರೆಡ್ಡಿ ಕೈ ಹಿಡಿದಿದ್ರೆ ಚೆನ್ನಾಗಿತ್ತು, ಚಂದ್ರಬಾಬು ನಾಯ್ಡು ಕೈ ಹಿಡಿದಿದ್ರೆ ಚೆನ್ನಾಗಿತ್ತು ಅಂತಕ್ಕಂಥದ್ದರ ನಡುವೆ ಲೋಕಸಭಾ ಸೀಟ್ಸ್ಗಳಲ್ಲಂತೂ ಎನ್ ಡಿ ಎಫ್ ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿದೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಬಿ ಜೆ ಪಿ 4ರಿಂದ 6 ಸೀಟ್ಗಳವರೆಗೆ, 7 ಸೀಟ್ವರೆಗೆ ಹೋದರೂ ಆಶ್ಚರ್ಯ ಇಲ್ಲ ಆಂಧ್ರದಲ್ಲಿ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾರೆ. ಜಗನ್ ಬಗೆಗಿನ ಆಂಟಿ ಇನ್ಕಂಬನ್ಸಿ ಅದಕ್ಕೆ ಸಪೋರ್ಟ್ ಮಾಡಿ ಜಗನ್ರ ಯೋಜನೆಗಳ ಕಾರಣದಿಂದ ಹ್ಯೂಜ್ ಪಾಪ್ಯುಲಾರಿಟಿ ಇದೆ. ಆದರೆ ಈಗ ಪ್ರದೀಪ್ ಗುಪ್ತಾ ನಿನ್ನೆ ಹೇಳಿದ ಪ್ರಕಾರ ಚಂದ್ರಬಾಬು ನಾಯ್ಡುರನ್ನು ಜೈಲಿಗೆ ಹಾಕಿದ್ದು ಒಂದು ಸಿಂಗಲ್ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಜಗನ್ ರೆಡ್ಡಿ. ಅದರ ಅನುಕಂಪ ಚಂದ್ರಬಾಬು ನಾಯ್ಡು ಜಾಸ್ತಿ ಇದೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಹೀಗಾಗಿ ಆಂಧ್ರ ನೀವು 2 ಗವರ್ನಿ 3 ಬರಲಿ, ದಟ್ ಈಸ್ ಅ ಪ್ಲಸ್. ಇಫ್ ಎಟ್ ಆಲ್ ಕರ್ನಾಟಕದಲ್ಲಿ ಎಕ್ಸಿಟ್ ಪೋಲ್ಗಳ ಕಾಂಟ್ರರಿಯಾಗಿ 3-4 ಸೀಟ್ಗಳನ್ನು ಬಿ ಜೆ ಪಿ ಹೆಚ್ಚುವರಿಯಾಗಿ ಕಳ್ಕೊಂಡ್ರೂ ಕೂಡ ತೆಲಂಗಾಣ ಮತ್ತು ಆಂಧ್ರ ಅದನ್ನು ತುಂಬಿಕೊಡುತ್ತೆ. ತಮಿಳುನಾಡು ಬಿ ಜೆ ಪಿ ವೋಟ್ ಶೇರ್ ಗಣನೀಯ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ AIADMKಯಿಂದ ದೂರ ಇದ್ದು ಏಕಾಂಗಿಯಾಗಿ ಹೋಗ್ತಕ್ಕಂಥ ಏನೊಂದು ಅಣ್ಣಾಮಲೈರ ಒತ್ತಡ ಇತ್ತು, ಅದು ತಮಿಳುನಾಡಿನಲ್ಲಿ ಕೆಲಸ ಮಾಡದಂತೆ ಕಾಣ್ತಾ ಇದೆ. ಸ್ವತಃ ಅಣ್ಣಾಮಲೈ ಸೋಲ್ಬೋದು ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಅಲ್ಲಿ ಗಣಪತಿ ಸುಂದರಂ ಗೆಲ್ಲಬಹುದು ಅಂತಕ್ಕಂಥದ್ದು. ಆದರೆ ತಮಿಳುನಾಡಿನ ಇತರ ಕೆಲ ಕ್ಷೇತ್ರಗಳಲ್ಲಿ PMK, ಬಿ ಜೆ ಪಿ 1-2 ಕ್ಷೇತ್ರಗಳಲ್ಲಿ, ಅಂದರೆ ಒಟ್ಟು 3-4 ಕ್ಷೇತ್ರಗಳನ್ನು ಎನ್ ಡಿ ಎ ಗೆದ್ಕೊಳ್ಬೋದು ಅಂತಕ್ಕಂಥದ್ದನ್ನು ಸರ್ವೆ ಹೇಳ್ತಾ ಇದೆ. ಬಿ ಜೆ ಪಿ ಒಂದು ವೇಳೆ 1-2 ಸೀಟ್ಗಳನ್ನು ತಮಿಳುನಾಡಿನಲ್ಲಿ ಗೆದ್ಕೊಂಡ್ರೂ ಕೂಡ ದಟ್ ಈಸ್ ಅ ಪ್ಲಸ್ ಇನ್ ಸೌತ್ ಇಂಡಿಯಾ. ಕೇರಳ ಸರ್ವೆಗಳು ಹೇಳುವ ಪ್ರಕಾರ ನೋಡಿ, ಕೇರಳ 3ನೇ ಫೋರ್ಸಿಗೆ ಒಂದು ರೀತಿಯ ವಾಯ್ಡ್ ಅಲ್ಲಿಲ್ಲ. ಅಂದರೆ ಒಂದು UDF ಇದೆ, LDF ಇದೆ. ಬಿ ಜೆ ಪಿ ಯಾವಾಗ ಬರುವ ಪ್ರಯತ್ನ ಮಾಡುತ್ತೋ UDF LDF ಪಾರ್ಟಿಗಳಲ್ಲ, ಆ ಮತದಾರರೇ ಸೇರ್ಕೊಂಡು ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಡತಕ್ಕಂಥ ಪ್ರಯತ್ನ ಮಾಡಿದ್ದನ್ನು ನಾವು ಕಳೆದ 2 ಬಾರಿ ನೋಡಿದ್ದೀವಿ. ಈ ಬಾರಿ ಕೇರಳದಲ್ಲಿ ಬಿ ಜೆ ಪಿ ಖಾತೆ ತೆರೆಯುತ್ತೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಈಗ ಯಾವ ಕ್ಷೇತ್ರ? ತಿರುವನಂತಪುರಂ, ರಾಜೀವ್ ಚಂದ್ರಶೇಖರ್ ವರ್ಸಸ್ ಶಶಿ ಥರೂರ್, ಸೀಟ್ ಟು ವಾಚ್ ಫಾರ್. ಸುರೇಶ್ ಗೋಪಿ ಅವರ ತ್ರಿಶೂರ್ ಕ್ಷೇತ್ರ ಇದೆ. ಆಂಟನಿ ಪುತ್ರ ಪಟ್ಟಣಂತಿಟ್ಟದಲ್ಲಿ ಭಾಳ ದೊಡ್ಡ ಫೈಟನ್ನು UDFಗೆ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ವೋಟ್ ಶೇರನ್ನು ನೋಡಿದಾಗ LDF 29% ಇದ್ದರೆ ಬಿ ಜೆ ಪಿ 27ರವರೆಗೆ, ಕಳೆದ ಬಾರಿ 15-16 ಹೋಗಿತ್ತು. ಒಂದು ವೇಳೆ ಅದು ನಿಜ ಆದಲ್ಲಿ ಹ್ಯೂಜ್ ವಿಕ್ಟ್ರಿ ಫಾರ್ ಬಿ ಜೆ ಪಿ ಇನ್ ಕೇರಳ ಅಂತ ಅಂದ್ಕೊಳ್ಬೇಕು. 27%. ಬಟ್ ನಾನು ಅನೇಕರಿಗೆ ಕೇಳಿದೆ, ನನ್ನ ಕೇರಳ ಫ್ರೆಂಡ್ಸ್, ಅವ್ರು ಹೇಳ್ತಿರ್ತಕ್ಕಂಥದ್ದು
ವೋಟರ್ಸ್ ಮೈಂಡ್ಸೆಟ್ನಲ್ಲಿ ಹೇಗಿದೆ ಅಂತಂದರೆ, ಇದು ಪಿನರೈ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇದ್ದೇ ಇದೆ 10 ವರ್ಷದ ಆಡಳಿತದ ನಂತರ. ಆದರೆ ಕೇಂದ್ರದಲ್ಲಿ BJPಯ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಬರಲಿ ಅನ್ನುವ ಕಾರಣಕ್ಕೋಸ್ಕರ UDF ಬಗ್ಗೆ ಜಾಸ್ತಿ ಒಲವು ಇದ್ದ ಹಾಗೆ ಕಾಣ್ತಾ ಇದೆ. ನೋಡೋಣ, ಈ 4 ರಾಜ್ಯಗಳಲ್ಲಿ ದಕ್ಷಿಣ ಭಾರತದಲ್ಲಿ ಕಳೆದ ಬಾರಿ 29 ಇತ್ತು, 25 ಕರ್ನಾಟಕ, 4 ತೆಲಂಗಾಣ. ಈ ಬಾರಿ 35-36 ಆಸುಪಾಸುವರೆಗೆ ಬಂದರೂ ಆಶ್ಚರ್ಯ ಇಲ್ಲ, ಪ್ರೊವೈಡೆಡ್ ಕರ್ನಾಟಕ ಈ ರಿಸಲ್ಟ್ಸನ್ನು ರಿಪೀಟ್ ಮಾಡಿದ್ರೆ. ಎಸ್ ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, 10 ಗಂಟೆಗೆ ಮೆಗಾ ಡಿಬೇಟ್ ಇರುತ್ತೆ ಎಕ್ಸಿಟ್ ಪೋಲ್ಗಳ ಕುರಿತಾಗಿ. ಯಾವ ರಾಜ್ಯದ ಎಕ್ಸಿಟ್ ಪೋಲ್ಸ್ ಏನು ಹೇಳ್ತಾ ಇದೆ, ಬಿಜೆಪಿಗೆ ಎಷ್ಟು ಹೆಲ್ಪ್ ಆಗುತ್ತೆ, INDIA ಕೂಟದ ಕಥೆ ಏನು, ಅದಕ್ಕೆ ಯಾವ್ಯಾವ ರಾಜ್ಯಗಳಲ್ಲಿ ಈ ಬಾರಿ ಪ್ಲಸ್ ಇದೆ, ಎಲ್ಲದರ ಬಗ್ಗೆ ಮೆಗಾ ಡಿಬೇಟ್ ಇರುತ್ತೆ 10 ಗಂಟೆಗೆ. ಮಿಸ್ ಮಾಡದೆ ನೋಡಿ. ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಸಂಡೇ ಸ್ಪೆಷಲ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.